ಸಚಿವ ಜನಾರ್ದನ ರೆಡ್ಡಿ ಅವರು ಶಿವರಾಜ್ ತಂಗಡಗಿ ವಿರುದ್ಧ ವಾಗ್ದಾಳಿಯನ್ನ ಮುಂದುವರಿಸಿದ್ದಾರೆ. ಶಿವರಾಜ್ ತಂಗಡಗಿ ವಿರುದ್ಧ ಮಾತಿನ ಮಲ್ಲ ಯುದ್ಧವನ್ನ ಮಾಡ್ತಾ ಇದ್ದಾರೆ ಜನಾರ್ದನ ರೆಡ್ಡಿ ಅವರು. ಮಾಜಿ ಸಚಿವ ಹಾಲಿ ಶಾಸಕರು, ಸಂಸ್ಕಾರ ಇಲ್ಲದ ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಗಿ ಕಪಾಳಕ್ಕೆ ಹೊಡೆಯೋದಕ್ಕೆ ರೆಡಿ, ಆದ್ರೆ ಅದು ಬಿಜೆಪಿ ಸಂಸ್ಕಾರ ಸಂಸ್ಕೃತಿ ಅಲ್ಲ ಅಂತ ಜನಾರ್ದನ ರೆಡ್ಡಿ ಅವರು ತಿರುಗೇಟು ಕೊಟ್ಟಿದ್ದಾರೆ. ಕೊಪ್ಪಳದಲ್ಲಿ ಈ ಮೂಲಕ ಮತ್ತೆ ಜೋರಾಗ್ತಾ ಇದೆ ತಂಗಡಗಿ ವರ್ಸಸ್ ರೆಡ್ಡಿ ಟಾಕ್ ಫೈಟ್. ಮೋದಿ ಅಂದ್ರೆ ತಂಗಡಗಿ ಕಿವಿಯಲ್ಲಿ ಚುಚ್ಚಿದಂತೆ ಆಗತ್ತೆ, ಅದಕ್ಕೆ ಆ ಕಾರಣಕ್ಕೆ ಇಂಥ ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ ಅಂತ ಜನಾರ್ದನ ರೆಡ್ಡಿ ಅವರು ವಾಗ್ದಾಳಿಯನ್ನ ನಡೆಸಿದ್ದಾರೆ. ಹಾಗೆ ತಂಗಡಗಿ ಕಪಾಳಕ್ಕೆ ಹೊಡೆಯೋದಕ್ಕೆ ಒಂದು ಸೆಕೆಂಡ್ ಕೂಡ ಬೇಕಾಗಿಲ್ಲ ಅಂತೆಲ್ಲ ಮಾತಾಡಿದ್ರು. ಆದ್ರೆ ಅದು ಬಿಜೆಪಿಯ ಸಂಸ್ಕಾರ ಅಲ್ಲ ಅನ್ನೋದನ್ನ ಕೂಡ ಜನಾರ್ದನ ರೆಡ್ಡಿ ಅವರು ತಿಳಿಸಿದ್ರು. ಜನಾರ್ದನ ರೆಡ್ಡಿ ಅವರ ಬಗ್ಗೆ ನನಗೆಲ್ಲ ಗೊತ್ತಿದೆ. ಜನಾರ್ದನ ರೆಡ್ಡಿ ಅವ್ರನ್ನ ನಾನು ಬೆತ್ತಲವಾಗಿ ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ದಾರೆ. ಬಂಧುಗಳೇ, ನಿನ್ನ ಪಕ್ಷದ ಅಧಿನಾಯಕಿ ಸೋನಿಯಾ ಗಾಂಧಿ ಕೈಯಲ್ಲಿ ಜನಾರ್ದನ ರೆಡ್ಡಿನ ಬೆತ್ತಲ ಮಾಡೋದಕ್ಕೆ ಆಗಿಲ್ಲ. ಅಧಿಕಾರಕ್ಕೆ ಬರೋದಕ್ಕೆ ಜನಾರ್ದನ ರೆಡ್ಡಿನ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿ 4 ವರ್ಷ ನನ್ನ ಜೈಲಲ್ಲಿ ಇಟ್ಟು ಅಧಿಕಾರಕ್ಕೆ ಬಂದಿದ್ದೀರಲ್ಲ, ನಾಚಿಕೆಯಿಂದ ನೀವು ತಲೆ ತಗ್ಗಿಸ್ಕೋಬೇಕಿದೆ. ಬರ್ರಿ, ಇವತ್ತು ಬರ್ತೀರಿ ನೀವು ಅಧಿಕಾರಕ್ಕೆ, ಹೆಂಗ್ ಬರ್ತೀರೋ ನಾನು ನೋಡ್ತೀನಿ. ನಾನು ಇವತ್ತು ಈ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಇಡೀ ದೇಶದಲ್ಲಿರುವಂತ ಜನರೆಲ್ಲರೂ ಕೂಡ ತೀರ್ಮಾನ ಮಾಡಿದ್ದಾರೆ. ಇವತ್ತು ಬಂಧುಗಳೇ, ನಾನು ಎಲ್ಲ ಕಡೆ ಕೂಡ ಒಂದು ಮಾತನ್ನು ಹೇಳ್ತಾ ಇರ್ತೀನಿ. ನಮ್ಮ ದೇಶದಲ್ಲಿ ನಾವೆಲ್ಲರೂ ಕೂಡ ನಂಬಿರೋದು ಕರ್ಮ ಸಿದ್ಧಾಂತ. ನಾವು ಏನು ಒಳ್ಳೇದನ್ನ ಮಾಡ್ಕೊಂತೀವೋ ಒಳ್ಳೇದೇ ನಮ್ಮ ಹಿಂದೆ ಬರುತ್ತೆ, ವಾಪಸ್ ಬರುತ್ತೆ. ಕೆಟ್ಟದನ್ನ ಮಾಡ್ಕೊಂಡ್ರೆ ಕೆಟ್ಟದ್ದು ನಮಗೆ ವಾಪಸ್ ಬರುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷದವರು ಅವರ 10 ವರ್ಷದ ಮನಮೋಹನ್ ಸಿಂಗ್ ನೇತೃತ್ವದ ಅಧಿಕಾರದಲ್ಲಿ, ಸೋನಿಯಾ ಗಾಂಧಿ ಅವರ ನೇತೃತ್ವದ UPA ಸರ್ಕಾರದಲ್ಲಿ ಇಡೀ ದೇಶವನ್ನ ಕೊಳ್ಳೆ ಹೊಡೆದು ಜನಾರ್ದನ್ ರೆಡ್ಡಿನ ಜೈಲಿಗೆ ಹಾಕಿದ್ದೀರಿ. ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ತಮಿಳುನಾಡಲ್ಲಿ ಕನಿಮೊಳಿ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ನಮ್ಮ ಅಭಿನವ ಸರ್ದಾರ್ ವಲ್ಲಭಾಯ್ ಪಟೇಲ್, ಅಮಿತ್ ಶಾ ಅವ್ರನ್ನ ಜೈಲಿಗೆ ಹಾಕಿದ್ದೀರಿ. ನಿಮಗೆ ನಾಚಿಕೆ ಇಲ್ಲ? ಅಧಿಕಾರಕ್ಕೋಸ್ಕರ 25-30 ದೊಡ್ಡ ದೊಡ್ಡ ಕುಟುಂಬಗಳನ್ನ ಜೈಲಿಗೆ ಹಾಕುವಂತ ಪ್ರಯತ್ನ ಮಾಡಿ ನೀವು ಬೆತ್ತಲಾಗಿದ್ದೀರಿ ಈ ದೇಶದಲ್ಲಿ. ಮೋದಿ ಮೋದಿ ಅನ್ನುವಂತ ಶಬ್ದ ಈ ನಮ್ಮ ಕೊಪ್ಪಳ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಸಚಿವ ಶಿವರಾಜ್ ತಂಗಡಗಿ ಅವರ ಕಿವಿಗೆ ಅದು ಮುಳ್ಳಲ್ಲಿ ಚುಚ್ಚಿದ್ರೆ ಹೆಂಗಾಗ್ತಾ ಇದೋ ಪಾಪ ಹಂಗಾಗ್ತಾ ಇದೆ ಬಂಧುಗಳು. ಇವತ್ತು ಯಾರಾದ್ರೂ ಮೋದಿ ಮೋದಿ ಅಂತೇಳಿ ಕೂಗಿದ್ರೆ ಅವ್ರ ಕಪಾಳಕ್ಕೆ ಕೊಡಿರಿ ಅಂತ ಹೇಳಿ ಹೇಳ್ತಾರೆ ಅಂತಂದ್ರೆ ಎಷ್ಟು ತಲೆ ಕೆಟ್ಟಿರ್ಬೇಕು ಬಂಧುಗಳೇ. ಇವತ್ತು ಕಪಾಳಕ್ಕೆ ಕೊಡಿರಿ ಅಂತೇಳಿ ಸಂಸ್ಕಾರ ಸಂಸ್ಕೃತಿ ಇಲ್ದಿರುವಂತ ಒಂದು ಕಾಂಗ್ರೆಸ್ ಪಕ್ಷದ ಮಂತ್ರಿ ತಂಗಡಿಗೆ ಆ ಮಾತನ್ನು ಹೇಳಿದ್ರೆ, ಇವತ್ತು ತಂಗಡಿಗೆ ಕಪಾಳಕ್ಕೆ ಹೊಡಿಬೇಕಂತಂದ್ರೆ ನಮಗೆ ಒಂದು ಸೆಕೆಂಡ್ ಕೂಡ ಟೈಮ್ ಬೇಕಾಗಿಲ್ಲ ಬಂಧುಗಳೇ ಇವತ್ತು. ಆದ್ರೆ ಅದು ಭಾರತೀಯ ಜನತಾ ಪಕ್ಷದ ಸಂಸ್ಕಾರ ಸಂಸ್ಕೃತಿ ಅಲ್ಲ. ಮೋದಿ ಮೋದಿ ಅಂತೇಳಿ 2 ಬಾರಿ ತಾವು ನೆನೆಸ್ಕೊಂಡು ಇವತ್ತು ಭಾರತೀಯ ಜನತಾ ಪಕ್ಷದ ಕಮಲದ ಗುರುತಿಗೆ ನೀವು ಮತ ಚಲಾಯಿಸಿದ್ರೆ, ಆ 2 ಬಾರಿ ನೀವು ಮೋದಿ ಮೋದಿ ಅಂತ ನೀವು ಮತ ಚಲಾಯಿಸ್ತೀರಲ್ಲ, ಆ ತಂಗಡಿಗೆ 2 ಕಡೆ ಇರುವಂತ ಕೆನ್ನೆಗೆ ಕಪಾಳಕ್ಕೆ ಬಾರಿಸಿದಂಗಾಗುತ್ತೆ ಬಂಧುಗಳಿಗೆ. ಇವತ್ತು ಸಂಸ್ಕಾರ ಇಲ್ಲ. ಯಾವ್ದಾದ್ರು ಗ್ರಾಮ ಮಂತ್ರಿನೋ ಕಂತ್ರಿನೋ ಅಂತ. ಜನಾರ್ದನ್ ರೆಡ್ಡಿ ಅವರೇ, ನಾವು ನಿಮ್ಮನ್ನೆಲ್ಲವೂ ನೋಡಿದ್ದೀವಿ, ನಿಮ್ಮ ಇತಿಹಾಸ ಎಲ್ಲ ಗೊತ್ತಿದೆ. ನಾನು ಮನಸ್ಸು ಮಾಡಿದ್ರೆ ಒಂದೇ ಸಭೆಯೊಳಗೆ ನಿಮ್ಮ ಇತಿಹಾಸವನ್ನ ಇಡೀ ಕೊಪ್ಪಳ ಜಿಲ್ಲೆಯೊಳಗೆ ಎಳೆಯಾಗಿ ಬಿಚ್ಚಿಕೊಳ್ಳುತ್ತೆ ಕೆಲಸ ಮಾಡ್ತೀನಿ. ಸುಮ್ಮಿರಕ್ ನಮಗೂ ಬರ್ತೈತ್ರಿ. ನನ್ನ ವೈಯಕ್ತಿಕ ಬದುಕಿನ ವಿಚಾರವನ್ನು ಮಾತಾಡಿದ್ರೆ ನಿಮ್ಮನ್ನು ಎಲ್ಲಿ ಬೇಕಲ್ಲಿ ಬೆತ್ತಲೆ ನಿಂದಿರ್ಸ್ತೀವಿ. ಆ ತಾಕತ್ತು ಇದೆ ಕಾಂಗ್ರೆಸ್ಗೆ, ಆ ತಾಕತ್ತು ನಮ್ಮ ನಾಯಕರು ನನಗೆ ಹೇಳ್ಕೊಟ್ಟಿದ್ದಾರೆ. ನಿಮ್ಮ ವಿಚಾರ ಸುಳ್ಳು ಹೇಳಕ್ ನನಗೆ ಬರಂಗಿಲ್ಲ. ನಾನು ಸತ್ಯ ಹೇಳಿದ್ದೀನಿ. 15 ಲಕ್ಷ ಕೊಟ್ಟಿದ್ದೀರಾ ಏನ್ರಿ? ಯಾರು ಕಪಾಳ ಕೊಟ್ಟಿದ್ದಾರೆ ಜನ ಗೊತ್ತಾಗತ್ತೆ. 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂದಿದ್ರು, ಕೊಟ್ಟಿದ್ದೀರಾ? ಬಿಜೆಪಿ ಒಂದು ವಾಷಿಂಗ್ ಮಷಿನ್ ಇಟ್ಟಾರೆ ಪಾರ್ಟಿ ಆಫೀಸ್.
ಇತ್ತೀಚೆಗಷ್ಟೇ ಕೆಆರ್ಪಿಪಿ ಪಕ್ಷದಿಂದ ಬಿಜೆಪಿಗೆ ಸೇರ್ಪಡೆಗೊಂಡಂತಹ ಜನಾರ್ದನ ರೆಡ್ಡಿ ಅವರು ಬಿಜೆಪಿ ಪಾರ್ಟಿಗೆ ನಿಷ್ಠೆಯನ್ನ ತೋರಿಸ್ತಾ ಮೋದಿ ಬಗೆಗಿನ ನಿಷ್ಠೆಯನ್ನ ತೋರಿಸ್ತಾ ಶಿವರಾಜ್ ತಂಗಡಗಿ ಅವರ ಹಳೆಯ ಸ್ಟೇಟ್ಮೆಂಟ್ಗಳಿಗೆ ಸಂಬಂಧಪಟ್ಟಂತೆ ವಾಗ್ದಾಳಿಯನ್ನ ನಡೆಸಿರೋದು ಗೊತ್ತಾಗ್ತಾ ಇದೆ. ಅದೇ ರೀತಿ ಶಿವರಾಜ್ ತಂಗಡಗಿ ಅವರು ಕೂಡ ತಿರುಗೇಟು ಕೊಡೋದನ್ನ ಅಲ್ಲಲ್ಲಿ ನೋಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇದೆಲ್ಲವೂ ಕೂಡ ಕೊಪ್ಪಳ ಭಾಗದ ಮತದಾರರ ಮೇಲೆ ಪರಿಣಾಮ ಬೀರಬಹುದಾದಂತಹ ವಿಚಾರಗಳೇ ಹೌದು.